ಬೆಳಗ್ಗೆ ಹೋಗಿದ್ದು ಇನ್ನೂ ಆದರೂ ಬರಲಿಲ್ಲಲ್ಲ. ಎತ್ಲಾಗ ಹೋದ್ಲೋ ಏನಪ್ಪ. ಯಾವತ್ತೂ ಹಿಂಗೆ ಹೋಗಿರಲಿಲ್ಲ, ಇದೇ ಮೊದಲು. ಎಲ್ಲೋದ್ಲೋ ಏನಪ್ಪ. ಇವರಾದರೂ ಇನ್ನೂ ಬಂದಿಲ್ಲ. ಇವರು ಬೆಳಗ್ಗೆ ಹೋದರು. ನಾನೊಬ್ಳು ಏನಂತಂದು ಮಾಡಲಿ. ಕೈ ಕಾಲೇ ನಡ್ಬೇಕತ್ತ ನನಗೆ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗವಲ್ದು. ಯಾರನ್ನೂ ಕೇಳಪ್ಪ ಇಟ್ಟೊತ್ನಾಗೆ. ಮಗಳಿನ್ನೂ ಮನೆ ಬಂದಿಲ್ಲ ಅಂತಂದರೆ ಜನ ಸಾವಿರ ಮಾತಾಡ್ತಾರೆ. ಏನು ಮಾಡ್ಲಪ್ಪ ನಾನಂತೂ ಏನು ಅಂತಲೇ ಗೊತ್ತಾಗವಲ್ದು. ಸುಶೀಲಾ, ಇದ್ಯಾಕ್ಲೆ ಬಾಗ್ಲ ನಿಂತದೀಯಾ? ಯಾರನ್ನ ಕಾಯಕತ್ತೀಯಾ? ಅಯ್ಯೋ ರೀ, ಇದ್ಯಾಕ್ಲೆ ರೋಡ್ನ ನಿಂತ್ಕೊಂಡು ಒಳಕತ್ತಿಯಲ್ಲೇ? ಯಾರು ನೋಡಿದ್ರೆ ಏನಂತಾರೆ? ಏನಾತಂತದ? ನಡಿ ಮನೆ ಒಳಗೆ ಹೋಗೋಣ. ಅಯ್ಯ ಸುಮ್ಮನಿರಿ, ಯಾರೇನಂತಾರೆ? ಏಯ್ ಕರೆಕ್ಟಾಗಿ ಹೇಳು, ಏನಾತು? ಎದಕ್ಕಂಗೆ ಅಳಕತ್ತೀಯಾ? ರೀ, ಹೇಮ ಇನ್ನು ಮನೆಗೆ ಬಂದಲ್ರಿ. ಬೆಳಗ್ಗೆ ಹೋದಳು. ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ರೀ. ಎಲ್ಲ ಕಡೆಗೂ ಹೋಗಿ ನೋಡ್ಕೊಂಬಂದೆ. ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೋದಳು. ಬೆಳಗ್ಗೆಯಿಂದ ನೋಡಕತ್ತೀನಿ, ಎಲ್ಲೆಲ್ಲೂ ಸುದ್ದಿ ಇಲ್ಲ ರೀ. ಏನ್ ಹೇಳಕತ್ತೀಯೇ? ಎಲ್ಲೋದ್ಲೆ ಯಾರಾದ ಮಗಳು? ನೆಟ್ಟಗೊಂದು ಇರೋ ಒಂದು ಹುಡುಗಿನ ನೆಟ್ಟ ನೋಡ್ಕೊಳಕ್ಕಾಗೋದಿಲ್ಲಲ್ಲ ನಿನ್ನ ಕೈಯಾಗೆ? ಏನು ಬಂದತೆ ನಿನಗೆ? ಎದಕ್ಕೆ ತಲೆ ಇಡಿಸ್ತೀರ ನನಗೆ? ಇಷ್ಟೊತ್ನಾಗ ಎಲ್ಲಿ ಅಂತ ನೋಡೋಣೀಗ. ಅಷ್ಟು ಗೊತ್ತಾಗಲ್ಲ ನಿನಗೆ? ಕಳ್ಸಕರ ಮುಂಚೆನೆಯ ಈಗ ಎಲ್ಲೋ ಕಳೆ ಎಲ್ಲಿ ಬರ್ತಾಳೆ ಏನು ಎತ್ತ ಅಂತಂದು ತಾಯಿಗಳನ್ನ ನೀನು ನೋಡೋಕ್ಕಾಗೋದಲ್ಲ ರೀ. ಅದು ಅದು ಬೆಳಗ್ಗೆ ಆಕಿ ಫೋನ್ ಮಾಡಿದ್ನಂತ ಹುಡುಗ ಸುನಿಲ. ಅವನು ಕರೆಯಾಕತ್ತಾನೆ ಮಾತಾಡೋಕ್ಕೆ ಏನು ಅಂತ ಅಂದ್ಲು. ನಾನು ಅದಕ್ಕೆ ಇಲ್ಲಿಗೆ ಮನೆಗೆ ಬರೋಕ್ಕೆ ಹೇಳೆ ಅಂತ ಅಂದೆ. ಇಲ್ಲವ ದೇವಸ್ಥಾನದ ಹತ್ರಕ್ಕೆ ಬಾ ಅಂತಂದು ಹೇಳಿದ್ದಾರೆ, ಅಲ್ಲೇ ಮಾತಾಡೋಣ ಅಂತ ಅಂದ್ಲು. ಅದಕ್ಕೆ ಹೋಗ್ಬರ್ತಾನೆ ಅಂದ್ಲ. ಅದಕ್ಕೆ ಹ್ಞೂ ಆತು ಹೋಬಾ ಅಂತ ನಂದೆ. ಅವನ ಜೊತೆಗೆ ಹೋಗಿದ್ದಾಳ್ರಿ. ಯಾವ ಹುಡುಗನು ಏನು ಫೋನು ಮಾಡಿಲ್ಲ, ಏನು ಹಚ್ಚಿಲ್ರಿ. ಹೋಗೋ ನಿನ್ನ ಆತ್ ನಡಿ ಮುಗಿತ್ ಕತೆ. ಅಯ್ಯೋ ದೇವ್ರೇ, ಇನ್ನು ಮದುವೆಗಿನ ಮುಂಚೆ ಎದ ಕಳ್ಸಕ್ ಹೋದೆ ಅವನ ಜೊತೆಗೆ. ಮೊದಲೇ ಅವನು ಸರಿಯಿಲ್ಲ ಅಂತ ಎಲ್ಲರೂ ಹೇಳಕತ್ತಿದ್ರು. ನಾನು ಹೋಗ್ಲಿ ಬಿಡತ್ಲಾಗೆ, ಏನೋ ಒಂದು ಇಷ್ಟಪಟ್ಟಿದ್ದಾರೆ ಅತ್ಲಾಗೆ ಮದುವೆ ಮಾಡ್ಕೊಟ್ರ ಆತು ಅಂತಂದು ನಾನು ಸುಮ್ಮನಾಗಿದ್ದೆ. ಈಗ ನೋಡೀಗ ಎಂಥ ಕೆಲಸ ಮಾಡಿಟ್ಬಿಟ್ಟಲ್ಲಿ, ಗೊತ್ತಾಗಲ್ಲ ನಿನಗೆ? ರೀ ನಡೀರಿ, ಇನ್ನೊಂದ್ಸತಿ ಎಲ್ಲಾ ಕಡೆಗೂ ನೋಡ್ಕೊಂಬರೋಣ. ಎಲ್ಲರ ಅದಳ ಏನೋ ನೋಡೋಣ ನಡ್ರಿ. ಅಣ್ಣರ ಮನೆಗೆ ಹೋಗಿದ್ಯಾ? ಆಕಿ ಗೆಳತಿಯರ ಮನೆಗೆ ಏನಾರ ಕೇಳಿದ್ಯಾ? ಅಲ್ಲಿಗೇನಾರ ಬಂದದಾಳೋ ಏನು ಅಂತಂದು? ಹ್ಞೂ ರೀ, ಎಲ್ಲ ಕಡೆಗೂ ಹೋಗಿದ್ದೆ. ನಿಮ್ಮ ಅಣ್ಣರ ಮನೆಗೆ ಒಂದು ಬಿಟ್ಟು ಇನ್ನೆಲ್ಲ ಕಡೆಗೂ ಹೋಗಿ ನೋಡಿದೆ, ಎಲ್ಲೂ ಇಲ್ಲ. ಇಂಥ ಸಮಯದಕ್ಕೂ ನಿನಗೆ ಜಿದ್ದು ಅವ್ರ ಮೇಲೆ ಹೋಗಿ ನೋಡಕ್ಕೆ ಅಂತ ಆಡಾಗೈತೆ ನಿನಗೆ? ಎಲ್ಲಿಂದ ಸರಿ ಆಗ್ತೀರಿ? ಯಪ್ಪ ದೇವ್ರೇ ಪರಮಾತ್ಮ. ಇರೋ, ನಾನು ಹೋಗಿ ನೋಡ್ಕೊಂಬರ್ತಾನೆ. ಥೂ, ಎಲ್ಲೋತೋ ಏನೋ ಈ ಹುಡುಗಿ. ಯಪ್ಪ, ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಗತಿ? ರೀ ಏನಾದ್ರಿ ಹೋಗಿದ್ರಲ್ಲ ಕಾರ್ ತರಕ್ಕೆ ಅಂತಂದು, ಹಂಗೆ ಬಂದಿರ ಮತ್ತೆ ಕಾರ್ ತಂದಿಲ್ಲ? ಅಯ್ಯೋ ದೇವ್ರೆ, ಅದಕ್ಕೆ ಹೇಳೋದು ಗಿಡ್ ಮೂಲಂಗಿ ಅಂತಾಳೆ. ಸಾಲಿ ಕಲಿಬೇಕು, ಒಂದೆರಡು ಅಕ್ಷರ ಚಂದಾಗಿ ಕಲ್ತ್ರೆ ಏನು ಎತ್ತ ಅಂತಂದು ತಿಳಿತತಿ. ಏನು ಓದ್ಲಿಲ್ದಂಗೆ ಮದುವೆ ಮಾಡ್ಕೊಂಡ್ ಇಲ್ಲಿ ಬಂದು ಯಜಮಾನಿಕೆ ಮಾಡಕ್ ಬಂದ್ರೆ ಇನ್ನೇನ್ ಗೊತ್ತಾಗತ್ತಿ? ರೀ ಏನ್ ನೀವು ಹೇಳ್ತೀರಾ ಏನೋ? ಏನ್ ನನ್ನನ್ನ ಆಡ್ಕೋಬೇಕು ಅಂತಾನೆ ಇದು ಮಾಡ್ಬಿಟ್ಟಿದ್ದೀರಾ ನೀವು? ಏನ್ ನಾನು ಏನೋ ಒಂದು ಕೇಳಿದ್ರೆ ನೀವೇ ಏನೇನೋ ಹೇಳ್ತಿರಲ್ಲ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ದೊಡ್ಡದಾಗ ಹಂಗೆ ಕಾರ್ ತರ್ತಾನೆ ಇವತ್ತು ಅಂತಂದು ಹೋದ್ರಿ ಮತ್ತೆ, ಅದಕ್ಕೆ ಕೇಳಿದ್ನಪ್ಪ ತೊಂದ್ರೆ ಅಂತಂದು. ಅಯ್ಯೋ ಗಿಡ್ ಮೂಲಂಗಿ ಅಂತಳೆ. ಸಮಾಧಾನ ಮಾಡ್ಕೆ ಇವತ್ತ ನೀರು. ಅದು ಇನ್ನು ಇವತ್ತು ಯಾವ್ದು ಬೇಕು ಏನು ಎತ್ತ ಅಂತಂದು ನೋಡಿ, ಆಮೇಲೆ ಯಾವ ಕಲರಿಂದ ಬೇಕು, ಹೆಂಗಿರ್ಬೇಕು ಇದು ಕಾರು, ಆಮೇಲೆ ನಮಗೆ ಎಷ್ಟು ದುಡ್ಡಿಂದ ಬೇಕು ಎಲ್ಲದೂ ಹೇಳಿ ಇವತ್ತು ಬುಕ್ ಮಾಡಿ ಬರೋದು. ಅದು ಅವ್ರು ಯಾವಾಗ ಹೇಳ್ತಾರ ಅವಾಗ ಹೋಗಿ ತಗೊಂಬರ್ಬೇಕು ಕಾರ್ನ. ಅವಾಗ ಅವ್ರು ತರಿಸಿರ್ತಾರ ಅಲ್ಲಿವರೆಗೂ. ಹೌದಾ? ಮತ್ತೆ ಹಂಗೆ ಹೇಳ್ರಿ. ಕೇಳಿದ್ದಕ್ಕೆ ಕರೆಕ್ಟಾಗಿ ನೇರವಾಗಿ ಉತ್ತರ ಕೊಟ್ರೆ ನಮಗೂ ಅರ್ಥ ಆಕತ್ತಪ್ಪ. ಸುತ್ತಿ ಬಳಸಿ ಹೇಳಿದ್ರೆ ಏನು ಅರ್ಥ ಆಕತ್ ನಮಗೆ? ಆತು ಹೋಗು, ಈಗ ಅರ್ಥ ಆತಲ್ಲ. ಹೋಗಿ ಉಣ್ಣಾಕ ರೆಡಿ ಮಾಡುವ, ಹೊಟ್ಟೆ ಸತಿ ಉಣ್ಬೇಕು. ಹೋಗ್ರಿ, ಕೈ ಕಾಲು ಮುಖ ತೊಳ್ಕೊಂಬರು ಹೋಗ್ರಿ. ರೆಡಿ ಮಾಡ್ತಾನ ಅಟತಿ. ಆತು ಅಣ್ಣ, ಬಾ ಕಾಕ ಕುತ್ಕ ಬಾ. ಬಸಪ್ಪ ಬಾರ್ಲಾ. ಇದ್ಯಾಕ್ಲಾ ಈಗೇನು ಹೋದೆ ಮನೆಗೆ ಮುಖನಿ ಅಂತಂದು ಮತ್ತೆ ಹಂಗೆ ಬಂದಿಯಲ್ಲ? ಯಾಕೆ ಏನತ್ತಪ್ಪ? ಅಣ್ಣ ದೊಡ್ಡ ಅನಾಹುತ ಆಗ್ಬಿಟ್ಟತಣ್ಣ. ನಾನು ಹೆಂಗಪ್ಪ ಹೇಳಿ ನಿನಗೆ? ಯಾಕಪ್ಪ ಏನಾಯ್ತು? ಅದಕ್ಕೆಮ್ಮ ಹೇಮ ಬೆಳಗ್ಗೆಯಿಂದ ಕಾಣವಲ್ದು. ಅದಕ್ಕೆಮ್ಮ ಮನೆಗೆ ಬೆಳಗ್ಗೆ ಹೋದಾಳಂತಕ್ಕಿ, ಇಟ್ಟತ್ತಾದ್ರೂ ಮನೆಗೆ ಬಂದಿಲ್ಲಂತೆ. ಎಲ್ಲ ಕಡೆಗೂ ಹುಡುಕಿದಾಳೆ, ಎಲ್ಲೆಲ್ಲೂ ಇಲ್ಲಕ್ಕಿ. ಆಕೆ ಸುದ್ದಿ ಏನು ಅಂತಾನೆ ಗೊತ್ತಾಗವಲ್ದು. ಅದಕ್ಕೆ ಅಳಕತ್ ಬಿಟ್ಟಾಳಕ್ಕಿ ಒಬ್ಬಾಕಿಯ. ಇರೋ ಇಷ್ಟ ತನಕ ಬರೋವರೆಗೂ ನನ್ನ ಕಾದು ಈಗ ಹೇಳಿದ್ಲು. ಇಟ್ಟತ್ನಿಗೆ ಏನು ಮಾಡ್ಲಿ ಅದಕ್ಕೆ ನಾನೀಗ? ಅದಕ್ಕೆ ಇಲ್ಲೇನಾರ ಬಂದದಾಳ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಪ್ಪ, ಬೆಳಗಿಂದ ಬಂದಿಲ್ಲಕ್ಕಿ. ಯಾವಾಗ್ಲೂ ಬರ್ತಿದ್ಲು ಅವ್ರ ಅಮ್ಮನ ಮಾತಾಡ್ಸಕ್ಕೆ.
ಇವತ್ತು ಯಾಕೋ ಬಂದಿಲ್ಲ ಮನೆ ಕಡೆಗೆ. ನಾನೇನೋ ಬೇರೆ ಕೆಲ್ಸ ಇರ್ಬೇಕು ಮನೆಗೆ, ಅದಕ್ಕೆ ಬಂದ್ರು ಬಿಡು ಅಂತಂದು ಸುಮ್ಮನಾದೆ. ಕೇಳ್ತು ಇವರ ಅಜ್ಜಿ, ನಾನು ಇಲ್ಲ ಬಂದಿಲ್ಲ ಅಂತ ಅಂದೆ. ಕಾಕಿ ಫ್ರೆಂಡ್ಸ್ ಮನೆಗೆ ಅಲ್ಲಿ ಇಲ್ಲಿ ವಿಚಾರಿಸಿದ್ರಾ? ಮತ್ತು ಅಲ್ಲೇನಾದ್ರು ಹೋಗಿರ್ಬೋದು. ಇಲ್ಲಪ್ಪ, ಎಲ್ಲ ಕಡೆಗೂ ವಿಚಾರಿಸಿದಾಳಂತೆ, ಎಲ್ಲೂ ಇಲ್ಲಂತೆ. ಪವಿತ್ರ ನಿನ್ನಿದ್ರಿಗೆ ಏನಾರು ಹೇಳಿದ್ಲೇನವ? ಎಲ್ಲೋ ಕಣಿ, ಎಲ್ಲಿ ಬರ್ತಾನಿ ಏನಂತಂದು? ಇಲ್ಲ ಕಾಕ, ನನ್ನ ಹತ್ರ ಏನು ಹೇಳಲಿಲ್ಲ ಆಕಿ. ನೆನ್ನೆ ಬಂದ್ಲು, ಅಜ್ಜಿ ಹತ್ರಕ್ಕೆ ಇದ್ಲು, ಹಂಗೆ ಮಾತಾಡಿಸ್ಕೊಂಡು ನಮ್ಮ ಹತ್ರಕ್ಕೆ ಹಂಗೆ ಮಾತಾಡ್ಕೊಂಡು ಹಂಗೆ ಬೇರೆ ಏನು ಮಾತಾಡ್ಲಿಲ್ಲ. ಆ ಥರ ಹಂಗೆ ಚಾ ಕುಡ್ದು ಹಂಗೆ ಇದು ಮಾಡ್ಕೊಂತ ಇದ್ದು ಹೋದ್ಲಷ್ಟೇ. ಸೊ ಏನು ಮಾಡೋಕ್ಕಾತಣ ಈಗ? ಎಲ್ಲಿಂತ ಹುಡ್ಕಣ? ಸುಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ. ಇಲ್ಲಪ್ಪ, ಬೇಡ ಬೇಡ. ಈಗ ಸುಮ್ಮನೆ ಅದಕ್ಕೆ ತಗೊಳ್ಳೋದಿಲ್ಲ, ಏನಿಲ್ಲ ಅವ್ರ ಕಂಪ್ಲೇಂಟ್ನ. ಸುಮ್ಮನೆ ನಾವೇ ಹುಡುಗಿದು ಇದನ್ನ ಮಾಡ್ದಂಗಕತ್ತಿ, ಪ್ರಚಾರ ಮಾಡ್ದಂಗಕತ್ತಿ. ಬೆಳಗ್ಗೆ ಹೋಗಿ ನೋಡೋಣಂತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ನಡಿ, ಈಗ ಒಂಚೂರು ಹುಡ್ಕನಂತೆ. ಎಲ್ಲೆಲ್ಲಿ ಆಕಿ ಫ್ರೆಂಡ್ಸ್ ಅದಾರ, ಎಲ್ಲೆಲ್ಲಿ ಹೋಗುದ್ಲ ಏನು ಅಂತಂದು ಹೋಗೊಂಚೂರು ನೋಡೋಣಂತ. ನಡಿ ಕಾಕ, ನಾನು ಬರ್ತಾನೆ ಹುಡ್ಕನಂತೆ. ನಡಿ ಹೋಗೋಣ. ಅಪ್ಪ ಬಾರಪ್ಪ ಹೋಗೋಣ. ಬರ್ರಿ ಹಂಗಾರ ಹೋಗಿ ನೋಡೋಣ. ಬಾರಣ. ಶಾರದಾ, ನಾವು ಹೋಗ್ಬರ್ತೇವಿ. ಒಂಚೂರು ಬಾಗ್ಲು ಭದ್ರವಾಗಿ ಹಾಕಿಂದು ಮಕ್ಕಳ್ರಿ ಬರ್ತೇವಿ. ಆಯ್ತ್ರಿ, ಹೋಗಿ ಬರ್ರಿ. ರೀ, ಹುಡುಕಿದ್ರ ಸಿಕ್ಲಾ? ಹೇಳ್ರಿ. ಇಲ್ಲೇ ಎಲ್ಲೆಲ್ಲೂ ಸಿಗ್ಲಿಲ್ಲಪ್ಪ. ಇಡೀ ಊರ್ನೇ ಹುಡುಕ್ ಬಂದವ್ ನೋಡು. ಆಕಿ ಗೊತ್ತಿರೋದು ಹೋಗೋದು ಜಾಗಗಳು, ಆಕಿ ಗೊತ್ತಿರೋರು ಮನೆಗಳು ಎಲ್ಲದೂ ಹುಡುಕಿದಾವ್ ನೋಡು, ಎಲ್ಲೆಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಏನ್ರಿ ಏನ್ರಿ ಮಾಡೋಣ ಬಾವರಿ? ಈಗ ನನಗಂತೂ ಹೆದರಿಕೆ ಆಗತೈತಪ್ಪ, ಏನಾತೋ ಏನಂತಂದು. ಅದಕ್ಕೆಲ್ಲ ಹೆದರಿಕೆ ಬೇಡ, ಸುಮ್ಮನಿರವ. ಏನೂ ಆಗಿರಲ್ಲ. ಬರ್ತಾಳೆ, ಎಲ್ಲ ಗೆಳತಿಯರ ಮನೆಗೆ ಹೋಗಿರ್ತಾಳೆ. ಬರೋದು ಹೊತ್ತಾಗೈತಲ್ಲ, ಮತ್ತೆ ಫೋನು ಇಲ್ಲಲ್ಲ ಹೇಳಕ್ಕೆ. ಬರ್ತಾಳೆ, ಸುಮ್ಮನಿರು. ಬೆಳಗ್ಗೆ ತನಕ ನೋಡೋಣ. ಆಮೇಲೆ ಬೆಳಗ್ಗೆ ಆದ್ರೂ ಬರಲಿಲ್ಲ ಅಂದ್ರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರ್ತದೆ. ಸುಮ್ಮನಿರು. ಅದಕ್ಕೆ ಯಾಕೆ ಅಳ್ತಿ ನೀನು? ಹಂಗಲ್ರಿ ಬಾವರೇ, ಒಂದು ಬೆಳಗ್ಗೆ ಓದೋಳಕ್ಕೆ ಇದುವರೆಗೂ ಸುದ್ದಿ ಇಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನೀವೇ? ಸಣವ, ಏನೂ ಆಗಿಲ್ಲ, ಸುಮ್ಮನಿರು. ನೀನು ಇಟ್ಟಿತ್ಕೊಂಡ್ಬಿಟ್ಟಿತ್ಕೊ, ಅಳಬೇಡ, ಸುಮ್ಮನಿರು. ಏನಾಗಿಲ್ಲ. ನಾವು ಹೋಗಿ ಎಲ್ಲ ನೋಡ್ಕೊಂಬಂದೇವಿ, ಎಲ್ಲೂ ಸಿಕ್ಕಿಲ್ಲ. ನೋಡೋಣ ಬೆಳಗಿನ ತನಕ ಕಾಯನ. ಅದಾದ್ಮೇಲೆ ಅಪ್ಪ ಏನು ಹೇಳ್ತಾ ಆಮೇಲೆ ಹಂಗೆ ಮಾಡಿದ್ರೆ ಕತಿ. ಸುಮ್ಮನಿರು, ಅಳಬೇಡ. ಅಯ್ಯೋ ದೇವ್ರೆ, ಹೇಳ್ಬೇಡ ಅಂದ್ರೆ ಹೆಂಗಪ್ಪ? ನನ್ನ ಕಳ್ಳು ಹೊಟ್ಟೆ ಸಂಕಟ ಆಗಕತ್ತೈತೆ ನನಗೆ. ನನ್ನ ಮಗಳ ಎತ್ಲಾಗ ಹೋತು, ಏನಾತು, ಏನ್ ಮಾಡ್ತಾ ಇತ್ತು? ಅಯ್ಯೋ ದೇವ್ರೆ, ಅವಳಿಗಿನ್ನು ಹೊರಗಿನ ಪ್ರಪಂಚ ಎಲ್ಲ ಅಷ್ಟು ಗೊತ್ತಿಲ್ಲ, ಏನಿಲ್ಲ. ನಾನು ಅಷ್ಟು ಏನು ಹೇಳ್ಕೊಟ್ಟಲ್ಲ ಆಕಿಗೆ. ಊರು ಮನೆ, ಅಜ್ಜಿ ಮನೆ ಬಿಟ್ರೆ ಇನ್ಯಾವುದು ಗೊತ್ತಿಲ್ಲ ಅದಕ್ಕೆ. ಏನಾತೋ ಏನೋ. ಈಗತ್ರ ಏನು ಬಂತು ಹೇಳು? ಇದೆಲ್ಲ ಮುಂಚೆನೇ ಗೊತ್ತಿರ್ಬೇಕಿತ್ತು ನಿನಗೆ. ಅರೆದ ಹೆಣ್ಮಗಳು ಕಳಿಸ್ಬೇಕೋ ಬೇಡ, ಒಬ್ಬಕಿನೆಯಾ ಅನ್ನೋದು ನಿನಗೆ ಪರಿಜ್ಞಾನ ಇರಬೇಕಿತ್ತು. ಕಳ್ಸೋ ತನಕ ಕಳಿಸಿ ಈಗ ಹತ್ಕೊಂತ ಕುತ್ಕೊಂಡ್ರೆ ನಾನೇನು ಮಾಡಲಿ? ನೋಡೋಣ, ಸುಮ್ಮನಿರು ಬೆಳಗಿನ ತನಕ. ಯಾಕ್ಲ ಬಸಪ್ಪ, ಯಾರ ಜೊತೆ ಹೋಗಿದ್ದಾಳಕಿ ಗೊತ್ತಾ ನಿಮಗೆ? ಅಣ್ಣ, ಅದು ಈಗ ಏನು ಮಾಡಿದಾಳೆ ಅಂದರೆ, ಅದೇ ಆ ಹುಡುಗ ಸುನೀಲನ್ ಜೊತೆಗೆ ಅವನೇನೋ ಬಾ ಅಂತ ಅಂದಂತೆ, ಮಾತಾಡ್ಬೇಕು ಅಂತಂದು. ಅದಕ್ಕೆ ಈ ಹುಡುಗಿನ ಕಳಿಸಿದಾಳಿಕಿ. ಆ ಹುಡುಗಿನ ಹೋಗ್ಬಿಟ್ಟತಿ ಮಾತಾಡೋಕ್ಕೆ ಅಂತಂದು. ಅವನ ಜೊತೆಗೆ ಅದಾಳೆ ಅನ್ನಿಸ್ತತ್ ನನಗೇನಯ್ಯ. ನೋಡ್ಬೇಕು. ಗೊತ್ತಾಗಲ್ಲ ನಿಮಗೆ? ಆ ಹುಡುಗ ಮೊದ್ಲೇ ಅವನು ಅಷ್ಟಕ್ಕಷ್ಟೇ ಒಂದು ಇದು ಅಂತ ಗೊತ್ತಿದ್ರು ಆ ಹುಡುಗಿ ಕಳಿಸಿದಾರಲ್ಲ ನೀವು. ಏನಪ್ಪ ನೀವು? ನೀವನ್ನು ತಿಳಿದು ಮಾಡ್ತಿರೋ, ತಿಳಿದಿಲ್ದಂಗೆ ಮಾಡ್ತಿರೋ ಏನಪ್ಪ? ಈಗ ಹೇಳೋರು ಕೇಳೋರು ಯಾರು ಇಲ್ಲ, ನಿಮ್ದೆ ನೀವು ಮಾಡ್ತೀರ. ಮತ್ತೆ ಇದು ಹಿಂಗೆ ಆಗಿ ಕುತ್ಕೊಂತ ನೋಡ್ಕೊನಿಗೆ. ನೋಡೋಣ ತಗೊಳ್ರಿ, ಬೆಳಗಿನ ತನಕ ಕಾಯನ. ಬೆಳಗ್ಗೆ ಆದ್ರೂ ಬರಲಿಲ್ಲ ಅಂತ ಅಂದ್ರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರ್ತೈತಿ. ಆಯ್ತಣ್ಣ, ಹಂಗೆ ಮಾಡಂತಗ. ಈಕೆ ಯಾಕೆ ಇಷ್ಟೊತ್ತಾತು ಹೊರಗೆ ನಿಂತ್ಕೊಂಡಿದ್ದಾಳೆ? ಕತ್ಲಾ ಅಂದ್ರೆ ಕಗ್ಗನ್ ಕತ್ಲಾಗಿತಿ. ಇದ್ಯಾರಿಗೆ ಕಾತ್ಕೊಂತ ನಿಂತಿದ್ದಾಳೆ? ಬಾಗಲಕ್ಕಿನ ಮಕ್ಕನಂದ್ ಬಿಟ್ಟು. ಶಾರದಾ, ಎದಕ್ಲೆ ಹಿಂಗೆ ನೀವು ಹೊರಗೆ ನಿಂತಿದೀಯಾ? ಏನು ನೋಡಕತ್ತೀಯಾ? ಅತ್ತರ, ನಿಮ್ಮ ಮಗನಿಗೆ ಕಾಯಕತ್ತೀನ್ರಿ, ಇನ್ನು ಬಂದಿಲ್ಲ. ಉಂಡು ಇಲ್ಲ ಏನಿಲ್ಲ, ಹಂಗೆ ಹೋಗಿದೆ, ಏನೋ ಕೆಲಸ ಐತಿ ಅಂತಂದು ಅದನ್ನೇ ನೋಡ್ತಾ ಇದ್ದೆ. ಹೌದಾ? ಯಾವಾಗಲೂ ಹಿಂಗೆ ಮಾಡಲ್ಲಲ್ಲ ಅವನು. ಗಾರ್ಡನೇ ಬರ್ತದ ಮನೆಗೆ, ಇವತ್ತು ಯಾಕೆ ಬಂದಿಲ್ಲ? ಇಲ್ರಿ, ಏನೋ ಒಂದು ಅರ್ಜೆಂಟ್ ಕೆಲಸ ಐತಿ ಅಂತಂದು ಅಪ್ಪ ಮಗ ಇಬ್ರು ಹೋಗಿದ್ದಾರೆ. ಬರ್ತಾರನ ಏನೋ ಸ್ವಲ್ಪ ಹೊತ್ತು ನೋಡ್ತೀನಿ, ಅಲ್ಲಿ ಬರೋವರೆಗೂ. ನೀವು ಹೋಗ್ರಿ, ಮಕ್ಕ ಹೋಗ್ರಿ, ಹೊತ್ತಾಗೈತಿ, ಊಟ ಎಲ್ಲ ಆಗೈತಿ. ಮಾತ್ರ ತಗೊಂಡ್ರಲ್ಲ? ಹೂನವ, ಪವಿತ್ರ ತಂದು ಕೊಟ್ಲು, ನುಂಗಿದೆ. ಮಕ್ಕವಕ್ಕು ಅದೇ ಬಾಗ್ಲು ತೆರೆದತ್ತಲ್ಲ, ಇದ್ಯಾಕೋ ಬಾಗ್ಲಿನ ಹಾಕಿಲ್ಲ ಅಂತ ಬಂದು ನೋಡಿದೆ, ನೀನು ನಿಂತದೀಯ ಹೊರಗೆ. ನನಗೆ ಒಂದೇ ಸರಿ ಇದು ಅನ್ನಿಸ್ತಿದ್ಯಾ, ಯಾಕೆ ಹಿಂಗೆ ನಿಂತಾಳಿಕೆ ಅಂತಂದು. ಹೌದಾ? ಸರಿ ಹೋಗ್ರಿ, ಹತ್ರ ನೀವು ಮಕ್ಕ ಹೋಗ್ರಿ. ನಾನು ಇರು ಬಂದ್ಮೇಲೆ ಅವ್ರಿಗೆ ಉಣ್ಣಕ್ಕಿಟ್ಟು ಆಮೇಲೆ ನಾನು ಮಕ್ಕಂತ ಹೋಗ್ರಿ ಬಾಗ್ಲಕ್ಕೆಂದು. ಆತವಾ, ಹುಷಾರಾಗೆ ಬಾಗ್ಲಕ್ಕೆಂದು ಬಾ. ಆತ್ರಿ. ಅಯ್ಯೋ, ಇವ್ರಿಗೇನಾರ ಗೊತ್ತಾಯ್ತು ಅಂದರೆ ಮತ್ತೆ ಜೀವದಾಗ ಜೀವ ಇರೋದಿಲ್ಲ. ಮತ್ತೆ ಇದರ ಬೇಕು, ಇದು ಇನ್ನು ಎತ್ಕೋಬೇಡ, ಹಂಗಾಗೋಗ್ಬಿಡ್ತದೆ ಪರಿಸ್ಥಿತಿ. ಮತ್ತೆ
ಸುಮ್ಮನೆ ಎದಕ್ಕೆ ವಯಸ್ಸಾದ್ಮೇಲೆ ಆರಾಮ ನೆಮ್ಮದಿಯಾಗಿರ್ಲಿ, ಇಲ್ದಿರೋವನ್ನೆಲ್ಲ ಎದಕ್ಕೆ ಹೇಳಿ ಇವರಿಗೆ ಸುಮ್ಮನೆ ಮನಸ್ಸಿನ ನೋವು ಮಾಡಕ್ ಹೋಗೋಣ ಅಲ್ವಾ? ಶಾರದಾ, ರೀ ಸಿಕ್ಲಾ? ಎಲ್ಲಿದ್ಲು? ಎದಕ್ಕೆ ಹೋಗಿದ್ಲಂತೆ? ಏನಂತೆ? ಇಲ್ಲ ಶಾರದಾ, ಸಿಗ್ಲಿಲ್ಲ. ಇಡೀ ಊರ್ನೇ ಹುಡುಕಿದ್ವಿ ನೋಡವ. ಎಲ್ಲೆಲ್ಲೋ ಒಂದು ಜಾಗ ಬಿಟ್ಟಿಲ್ಲ ನೋಡು. ಆಕಿ ಗೆಳತಿಯರ ಮನೆ ಅಲ್ಲಿ, ಆಮೇಲೆ ಪರಿಚಯದರ ಮನೆ, ಆಮೇಲೆ ಸ್ಕೂಲ್ ತವ, ದೇವಸ್ಥಾನ, ಎಲ್ಲ ಕಡೆಗೂ ನೋಡಿದ್ವಿ ನೋಡಿ. ಎಲ್ಲೆಲ್ಲೋ ಸುದ್ದಿಲ್ಲ ಸುಳಿವಿಲ್ಲ ಆಕಿದು. ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ನೋಡ್ಬೇಕು ಬೆಳಗಿನ ತನಕ ನೋಡಿ, ಆಮೇಲೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ಬೇಕು. ಹೌದೇನ್ರಿ? ಸಿಗ್ಲಿಲ್ಲ? ಥೂ, ಎಲ್ಲೋತ ಏನಪ್ಪ ಹುಡುಗಿ. ಎಂದು ಹಿಂಗೆ ಮಾಡಿರ್ಲಿಲ್ಲಪ್ಪ. ಯಾವತ್ತೂ ನಮ್ಮನ್ನ ಹೊರಗಾಗಿ ಹಿಂಗೆ ಹೋಗಿದ್ದಿಲ್ಲ ಹುಡುಗಿ. ಒಂದು ಹೊರಗೆ ಹೋಗಿ ತಂದು ಗೊತ್ತಿಲ್ಲ, ಒಂದು ಹೊರಗೆ ಹೋಗಿ ಮಾಡಿ ಗೊತ್ತಿಲ್ಲ. ಎತ್ಲ ಗೊತ್ತೋ ಏನಪ್ಪ. ನನಗಂತೂ ಕಿಲ್ಲ ಅಂತ ಕೇಳ್ದಾಗಿಂದ ಜೀವದಾಗ ಜೀವಿಲ್ರಿ. ಹೊಟ್ಟೆಲ್ಲ ಚುರ್ರು ಅಂತ ಐತೆ ನನಗೆ, ಕರಳೆಲ್ಲ ಕಲ್ಸಂಗ ಕಾಯ್ತಿ. ಯಾವ ಉಣ್ಣಕ್ಕೂ ಬೇಡ ಏನು ಬೇಡ ಅಂತಂದು ನಿಮ್ಮ ದಾರಿನೇ ಕಾಯ್ಕೊಂತ ನಿಂತಿದ್ದೆ ನೋಡ್ರಿ. ಇಲ್ಲ ಇಲ್ಲ, ಏನಾಗಲ್ಲ ಅಂಥದ್ದು. ಇದು ಮಾಡ್ಕೇನಂಥದ್ದು ಏನಿಲ್ಲ. ನೋಡೋಣಂತೆ ಬೆಳಗಿನ ತನಕ. ಯಾಕಿದು ಮಾಡೋದು? ಬೆಳಗಿನೂ ಬರಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ಬೇಕಂತ ಮಾಡಿದ್ರ ಕದ್ದಿ. ಇರ್ಲಿ ಬಾ, ನೋಡೋಣಂತೆ.